ಇದನ್ನ ಕೇಳಿ ನಿಮ್ಮ ಕಣ್ಣಲ್ಲೂ ನೀರು ಬರುತ್ತೆ. 21 ಕಾಡಾನೆಗಳು ಅವು 12 ಗಂಟೆ ಸತತವಾಗಿ ನಡೆಯುತ್ತೆ. ಕೇವಲ ಇದಕ್ಕೆ ಅವರೊಬ್ಬ ವ್ಯಕ್ತಿನ ಕೊನೆ ಸರಿ ವಿದಾಯ ಕೊಡೋದಕ್ಕೆ, ಗುಡ್ ಬಾಯ್ ಹೇಳೋದಕ್ಕೆ. ಇದು ಯಾವುದೇ ಫಿಲ್ಮ್ ಅಲ್ಲ, ಟ್ರೂ ಸ್ಟೋರಿ ಇದೆ. ಈ ಕತೆ ಇದೆ ಲಾರೆನ್ಸ್ ಆಂಥೋನಿದು. ಅವ್ರನ್ನ ಜಗತ್ತು ಎಲಿಫೆಂಟ್ ವಿಸ್ಪರರ್ ಹೆಸರಿಂದ ಕರೆಯುತ್ತೆ. ಒಬ್ಬ ಈ ರೀತಿ ವ್ಯಕ್ತಿ ಅವನು ತನ್ನ ಜೀವನ ಅಪಾಯದಲ್ಲಿ ಹಾಕಿ ಈ ರೀತಿ 21 ಆನೆಗಳನ್ನ ಉಳಿಸ್ತಾ ಅವರನ್ನ ಕೊಂದು ಹಾಕ್ಬೇಕು ಅಂತ ಇದ್ರು. ಇವು ಕಾಡಾನೆಗಳಿದ್ವು. ಇವರಿಗೆ ನಿಯಂತ್ರಣ ಇರಲಿಲ್ಲ, ಮನುಷ್ಯರ ಮೇಲೆ ಹಲ್ಲೆ ಮಾಡ್ತಿದ್ವು. ಯಾಕಂದ್ರೆ ಮನುಷ್ಯರಿಂದ ಅವರಿಗೆ ನೋವು ಮತ್ತೆ ಮೋಸ ಆಗಿತ್ತು. ಇವರನ್ನ ಅರ್ಥ ಮಾಡಿಸೋದು ಸುಲಭ ಇರಲಿಲ್ಲ. ಆದ್ರೆ ಲಾರೆನ್ಸ್ ಇವರಿಂದ ಒಂದು ಗೆಳೆತನದ ಸಂಬಂಧ ಬೆಳೆಸ್ತಾ ಮೆಲ್ಲ ಮೆಲ್ಲಗೆ ಈ ಆನೆಗಳಿಗೆ ಲಾರೆನ್ಸ್ ಮೇಲೆ ಭರವಸೆ ಬಂತು. ಅವನು ಅವರಿಗೆ ಕೇವಲ ನೋಡ್ಕೊಳ್ಳೋನಲ್ಲ, ಬದಲಿಗೆ ಒಂದು ಪರಿವಾರದ ತರ ಆಗಿದ್ದ. ಆದ್ರೆ ಒಂದು ದಿನ ಲಾರೆನ್ಸ್ಗೆ ಆಕಸ್ಮಿಕವಾಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅವರ ಸಾವಿನ ನಂತರ ಏನಾಯ್ತು ಅಂತ ಗೊತ್ತಾದ್ರೆ ನಿಮಗೂ ಆಶ್ಚರ್ಯ ಆಗುತ್ತೆ. ಏನಂದ್ರೆ ಅದೇ ರಾತ್ರಿಯ ಎಲ್ಲಾ ಆನೆಗಳು ಯಾರು ಕಾಡಲ್ಲಿ ಮೈಲುಗಳು ದೂರ ಇದ್ರು ಕರೆಯದೆ, ಯಾವುದೇ ರಸ್ತೆ ತಪ್ಪದೆ, ಯಾವುದೇ ರೋಡ್ ಮ್ಯಾಪ್ ಇಲ್ಲದೆ ಲಾರೆನ್ಸ್ ಮನೆ ತನಕ ತಲುಪಿದ್ರು. 12 ಗಂಟೆ ನಡ್ಕೊಂಡು ಕೇವಲ ತನ್ನ ಸ್ನೇಹಿತನಿಗೆ ಕೊನೆ ಸಾರಿಗೆ ವಿದಾಯ ಹೇಳೋದಕ್ಕೆ. ಯಾರು ಅವರಿಗೆ ಹೇಳಿರ್ಲಿಲ್ಲ ಈಗ ಲಾರೆನ್ಸ್ ಈ ಜಗತ್ತಲ್ಲಿ ಇಲ್ಲ ಅಂತ. ಆದ್ರೆ ಅವರಿಗೆ ಎಲ್ಲಾ ಗೊತ್ತಿರೋ ಹಾಗೆ ಅವರೆಲ್ಲ ಮನೆಯ ಹೊರಗಡೆ ನಿಂತಿದ್ರು, ಸುಮ್ಮನೆ ಲೈಕ್ ಅವರಿಗೆ ಮೌನ ಆಚರಣೆ ಕೊಡೋ ರೀತಿ. ಮತ್ತೆ ಇದು ಕೇವಲ ಒಂದೇ ಸಾರಿ ನಡೀಲಿಲ್ಲ. ಪ್ರತಿ ವರ್ಷ ಮಾರ್ಚ್ 2ಕ್ಕೆ ಲಾರೆನ್ಸ್ ಡೆತ್ ಆನಿವರ್ಸರಿಗೆ ಈ ಆನೆಗಳು ಮತ್ತೆ ವಾಪಸ್ ಬರ್ತಾರೆ. ಯಾವುದೇ ಶಬ್ದ ಇಲ್ಲದೆ, ಯಾವುದೇ ಗರ್ಜನೆ ಇಲ್ಲದೆ, ಕೇವಲ ಒಬ್ಬ ಪ್ರಾಮಾಣಿಕ ಸ್ನೇಹಿತನ ರೀತಿ. ಸಂಬಂಧಗಳು ರಕ್ತದಿಂದ ಅಲ್ಲ, ಕರ್ಮಗಳಿಂದ ಆಗತ್ತೆ. ಮತ್ತೆ ನಿಜವಾದ ಮನುಷ್ಯತ್ವ ಅದೇನೆ, ಯಾವುದೇ ಶಬ್ದಗಳು ಹೇಳ್ದೇನೆ ಮನಸ್ಸಿಗೆ ಮುಟ್ಟಿತು.